ಜನ ಬಂದು ವರ್ಕೇ ಆಗಲ್ಲ ಅಂತ ಹೋಗಿದ್ರು. ನಾನು ಅವ್ರಿಗೆ ಅದರಲ್ಲೂ ಫುಲ್ ಟಾಪ್ ಲೆವೆಲ್ ಕೊಟ್ಟಿದ್ದೀನಿ ಇವ್ರಿಗೆ ವರ್ಕು. ಈ ಥರದಲ್ಲಿ ಯಾರು ವರ್ಕೇ ಮಾಡ್ಕೊಡಲ್ಲ ಸರ್ ನಮ್ಮ ರೈತರಿಗೆ. ಆಮೇಲೆ ತಂತಿ ನೋಡಿ ಇಷ್ಟು ಟೈಟಾಗಿ ಯಾರು ಮಾಡೋದೇ ಇಲ್ಲ. ಇದರಲ್ಲಿ 10 ನಿಂತ್ಕೊಂಡು ತೋರಿಸ್ಬೋದು. ನಾನು ಒಂದು 80 kg ಇದ್ದೀನಿ, ನಾನೇ 10 ನಿಂತ್ಕೊಂಡು ತಂತಿ ಕೆಳಗೆ ಬರೋಲ್ಲ, ಅಷ್ಟು ಕ್ವಾಲಿಟಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಇದೇ ನಿಮ್ಗೆ ಒಂದು 30 ರಿಂದ 40 ವರ್ಷ ಬಾಳಿಕೆ ಬರೋ ವರ್ಕ್ಗಳು ಅಂದರೆ ಇದು ಎಷ್ಟು ಸಪೋರ್ಟ್ 7 ಕೆಲ್ ಸಪೋರ್ಟ್ ಕಲ್ಲು ಕೊಟ್ಟಿದ್ದೀವಿ. ಈ ಥರ ಕೊಡೋದ್ರಿಂದ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ ಸರ್. ಇದರಿಂದ ಒಂದು ಆ ಕಡೆ ಪ್ರೆಜರು ಈ ಕಡೆ ಪ್ರೆಜರ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ 7 ಕಲ್ಗೆ ಸಪೋರ್ಟ್ ಕಲ್ಲು ಕೊಟ್ಟಷ್ಟು ಬಾಳಿಕೆ ಇರುತ್ತೆ. ಇದು ರೋಡ್ ಸೈಡಲ್ಲಿ ಇರೋದು ಇವ್ರದ್ದು 4 ಲಕ್ಷ ಕುಂಟೆ ಕೇಳ್ತಾ ಇದ್ರು. ಇವಾಗ ಫೆನ್ಸಿಂಗ್ ಹಾಕದ ಮೇಲೆ 5.5 ಲಕ್ಷ ಹೇಳ್ತಾರೆ ಒಂದು ಕುಂಟೆನ ಸರ್. ಇನ್ನೊಂದು ನಮ್ಮ ಹತ್ರ 7 ಅಡಿ ಕಲ್ಲು 6 ಲೇಯರ್ ತಂತಿ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆ ಆಗೋದು, ಪ್ರತಿಯೊಂದು ಹಳ್ಳಿನೂ ಆಗ್ಬೋದು, ಎಲ್ಲೇ ಆಗಲಿ ಬರೀ 750 ರೂಪಾಯಿಗೆ ಮಾಡ್ಕೊಡ್ತೀನಿ. ಆಮೇಲೆ ಮೆಶ್ ಬಂದು ನನ್ನ ಹತ್ರ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ರವಿ ಅಂತ. ನಮ್ಮದು ತರುಣ್ ಫೆನ್ಸಿಂಗ್ ವರ್ಕ್ ಇರೋದು. ಒಂದು 5 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ಇದು ವರ್ಕು ಯಾವ ಥರ ಐತೆ ಅಂತ. ಇದು 7 ಅಡಿ ಪೋಲು 6 ಲೇಯರ್ ತಂತಿ ಬಂದೈತೆ, ಟಾಟಾ ತಂತಿ 14x14. ಇವ್ರ ಕಸ್ಟಮರ್ ಬಂದು ನಮಗೆ ಒಂದು 2 ಡೇಸ್ ಬ್ಯಾಕ್ ಕಾಲ್ ಮಾಡಿದ್ರು. ಆವಾಗ ಸರ್ ನಮಗೆ ಈ ಥರ ಫಸ್ಟು ಬೆಳೆ ಹಾಕಿದ್ದು ಕಾಡಂದಿ ದನಗಳು ಅವೆಲ್ಲ ಬಂದು ನಾಶ ಮಾಡ್ತಾವ್ರೆ ಅಂತ ಹೇಳಿದ್ರು. ಆಮೇಲೆ ಬಂದು ನಾನು ಅವ್ರು ಕಾಲ್ ಮಾಡಿ ಒಂದು 2 ಅವರ್ಗೆ ಬಂದು ವಿಸಿಟ್ ಮಾಡಿ ಇವ್ರಿಗೆ ಈ ಥರ ಆಗುತ್ತೆ, ಈ ಥರ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ಈ ಥರ ತಂತಿ ವರ್ಕ್ ಮಾಡ್ಕೊಳ್ಳಿ, ಆಮೇಲೆ ಮೆಶ್ ಬೇಕಾದರೆ ಹಾಕ್ಸ್ಕೊತೀನಿ ಅಂತ ಹೇಳಿದ್ರು. ಇವಾಗ ಇದಕ್ಕೆ ತಂತಿ ವರ್ಕ್ ಮಾಡಿದ್ದೀನಿ. 7 ಅಡಿ ಕಲ್ಲು 6 ಲೇಯರ್ ತಂತಿ 750 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಸರ್ ಇವ್ರಿಗೆ. 700 ಅಂದರೆ ಸುಮಾರು ಒಂದು 5-6 ಜನ ಬಂದು ಆಗಲ್ಲ ಅಂತ ಹೊಂಟೋಗ್ಬಿಟ್ರು. ಅಂದರೆ ಜಮೀನು ಇದೇನು ಲೆವೆಲ್ ಇರಲಿಲ್ಲ. ನಾನೇ ಈ ಥರ ಮಾಡಿ ಈ ಥರ JCB ಎಲ್ಲ ಕರೆಸಿ ಅವ್ರಿಗೆ ಹೇಳಿ ಮಾಡಿಸ್ಕೊಂಡು ಆಮೇಲೆ ವರ್ಕ್ ಮಾಡ್ಕೊಟ್ಟಿದ್ದೀನಿ. ನೋಡಿ ಸರ್, ಇಲ್ಲಿ ಯಾವ ಥರ ವರ್ಕ್ ಕಾಣಿಸ್ತೈತೆ ಅಂತ. ಫುಲ್ ಟಾಪ್ ಲೆವೆಲ್, ಒಂದೇ ಶಿಸ್ತು, ಒಂದೇ ನೀಟ್ ಐತೆ. ನಾನು ಫೆನ್ಸಿಂಗ್ ವರ್ಕ್ ಮಾಡಿದ್ಮೇಲೆ ಇವಾಗ ಹಣ್ಣಿನ ಗಿಡ ಹಾಕವ್ರೆ, ತೆಂಗು ಹಾಕವ್ರೆ, ಆ ಕಡೆ ತರಕಾರಿ ಬೆಳೆದವ್ರೆ, ಆ ಕಡೆ ಮೂಲಂಗಿ, ಪ್ರತಿಯೊಂದು ಬೆಳೆನೂ ಬೆಳೆದವ್ರೆ. ಅವರು ತರಕಾರಿಗೆ ಇನ್ವೆಸ್ಟೇ ಮಾಡೋಂಗಿಲ್ಲ. ಆ ಥರದಲ್ಲೆಲ್ಲ ಹನಿ ನೀರಾವರಿ ಮಾಡಿ ಮಾಡ್ಕೊಂಡವ್ರೆ ಇವರು. ಇವಾಗ ಮೆಸ್ ಹಾಕ್ಕೊಡಿ ಅಂತ ಹೇಳ್ತಾವ್ರೆ. ಇವಾಗ ಮೆಸ್ಸು ಹಾಕ್ಕೊಡ್ಬೇಕು ಸರ್. ಇನ್ನೊಂದು 2 ಡೇಸ್ ಹೋದರೆ ಮೆಸ್ಸು ಹಾಕ್ಕೊಡ್ತೀನಿ ಇವ್ರಿಗೆ. ಅಂದರೆ ಒಂದು 5-6 ಜನ ಬಂದು ವರ್ಕೇ ಆಗಲ್ಲ ಅಂತ ಹೋಗಿದ್ರು. ನಾನು ಅವ್ರಿಗೆ ಅದರಲ್ಲೂ ಫುಲ್ ಟಾಪ್ ಲೆವೆಲ್ ಕೊಟ್ಟಿದ್ದೀನಿ ಇವ್ರಿಗೆ ವರ್ಕು. ಈ ಥರದಲ್ಲಿ ಯಾರು ವರ್ಕೇ ಮಾಡ್ಕೊಡಲ್ಲ ಸರ್ ನಮ್ಮ ರೈತರಿಗೆ. 2 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟಿದ್ದೀನಿ ಇವ್ರಿಗೆ. ಅಷ್ಟು ಅರ್ಜೆಂಟ್ ಮಾಡಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. 15 ಜನ ಲೇಬರ್ ಬಂದು ನೀಟಾಗಿ ವರ್ಕ್ ಮಾಡಿ 2 ಅಡಿ ಡೀಪ್ ಹೊಡೆದಿದ್ದೀನಿ. ಇನ್ನು 5 ಅಡಿ ಮೇಲೆ ಐತೆ. 6 ಲೇಯರ್ 6 ಲೇಯರ್ ತಂತಿ ಬಂದೈತೆ, ಟಾಟಾ ತಂತಿ. ಈ ಥರದಲ್ಲಿ ಯಾರೇನು ವರ್ಕ್ ಮಾಡಿಸ್ಕೊಂಡ್ರು ಇಷ್ಟು ನೀಟಾಗಿ ಇಷ್ಟು ಬೆಸ್ಟ್ ಕ್ವಾಲಿಟಿಲಿ ವರ್ಕ್ ಮಾಡ್ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ತಂತಿನೂ ಅಲ್ಲಾಡಲ್ಲ. ಈ ವರ್ಕ್ ಮಾಡಿ 3 ತಿಂಗಳಾಗೈತೆ. ನಾನು ಕೊತ್ತಾತಿ ಹತ್ರ, ಮಂಡ್ಯ ಹತ್ರ ಕೊತ್ತಾತಿ ಹತ್ರ ವರ್ಕ್ ಮಾಡಿರೋದು. ಇವಾಗ ನಾಳೆ ಮಿಸ್ ಹಾಕ್ಬೇಕು ಇದಕ್ಕೆ, ಈ ವರ್ಕ್ಗೆ. ನೋಡಿ ಇಲ್ಲಿ ಕಲ್ಲು ನೋಡ್ತಾ ಇದ್ರಲ್ಲ ಯಾವ ಥರ ಶಿಸ್ತೈತೆ ಅಂತ. 4-5 ಪಕ್ಕ ಇರುತ್ತೆ ಸೈಜ್ ಇದು. ಈ ಥರದಲ್ಲಿ ಇಷ್ಟು ನೀಟಾಗಿ ಇಷ್ಟು ಕ್ವಾಲಿಟಿಯಾಗಿ ಯಾರು ಕಲ್ಲೇ ಕೊಡಲ್ಲ. ಅಷ್ಟು ಕ್ವಾಲಿಟಿ ವರ್ಕ್ ಮಾಡಿಕೊಟ್ಟು ಅಷ್ಟು ಕ್ವಾಲಿಟಿ ಕಲ್ಲು ಬಂದೈತೆ. ಇಲ್ಲಿ ನೋಡಿ, ಕಲ್ಲು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ. ಆಮೇಲೆ ತಂತಿ ನೋಡಿ ಇಷ್ಟು ಟೈಟಾಗಿ ಯಾರು ಮಾಡೋದೇ ಇಲ್ಲ. ಇದರಲ್ಲಿ 10 ನಿಂತ್ಕೊಂಡು ತೋರಿಸ್ಬೋದು. ನಾನು ಒಂದು 80 kg ಇದ್ದೀನಿ, ನಾನೇ 10 ನಿಂತ್ಕೊಂಡು ತಂತಿ ಕೆಳಗೆ ಬರೋಲ್ಲ, ಅಷ್ಟು ಕ್ವಾಲಿಟಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಈ ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಕೊಟ್ಟಿರೋದು ಅಂದರೆ ಇದೇ ನಿಮ್ಗೆ ಒಂದು 30 ರಿಂದ 40 ವರ್ಷ ಬಾಳಿಕೆ ಬರೋ ವರ್ಕ್ಗಳು ಅಂದರೆ ಇದು ಎಷ್ಟು ಸಪೋರ್ಟ್ 7 ಕೆಲ್ ಸಪೋರ್ಟ್ ಕಲ್ಲು ಕೊಟ್ಟಿದ್ದೀವಿ. ಈ ಥರ ಕೊಡೋದ್ರಿಂದ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ ಸರ್. ಇದರಿಂದ ಒಂದು ಆ ಕಡೆ ಪ್ರೆಜರು ಈ ಕಡೆ ಪ್ರೆಜರ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ 7 ಕಲ್ಗೆ ಸಪೋರ್ಟ್ ಕಲ್ಲು ಕೊಟ್ಟಷ್ಟು ಬಾಳಿಕೆ ಇರುತ್ತೆ. ಇದು ನಮ್ಮ ಹತ್ರನೇ ಫೆನ್ಸಿಂಗ್ ವರ್ಕ್ ಏನಕ್ಕೆ ಮಾಡಿಸ್ಕೋಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಕ್ವಾಲಿಟಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ಅಂತ. ಈ ಥರದಲ್ಲಿ ಕ್ವಾಲಿಟಿ ವರ್ಕು ನಿಮಗೆ ಯಾರು ಅತಿ ಕಮ್ಮಿ ಬೆಲೆಯಲ್ಲಿ ಯಾರು ಮಾಡ್ಕೊಡಲ್ಲ ನಿಮಗೆ. ಅಷ್ಟು ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಸುಮಾರು ಜನ 750ಕ್ಕೆ ಮಾಡಲ್ಲ, 800 ರೂಪಾಯಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ರೈತರನ್ನ ಸುಲಿಗೆ ಮಾಡ್ತಾ ಇರೋರು. 750 ರೂಪಾಯಿಗೆ ಆರಾಮಾಗಿ ನಿಮ್ಗೆ ವರ್ಕ್ ಮಾಡ್ಕೊಡ್ಬೇಕು. ಇಷ್ಟು ಕಮ್ಮಿ ಬಜೆಟಲ್ಲಿ ನಾನು ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ 15 ಕಲ್ಗೆ ಈ ಥರ ಡಬಲ್ ಕಲ್ಲು ಕೊಡ್ತೀವಿ. 15 ಕಲ್ಲು ಡಬಲ್ ಕಲ್ಲು ಏನಕ್ಕೋಸ್ಕರ ಕೊಡ್ತೀವಿ ಅಂದರೆ ಹೇಳ್ತೀವಿ ನಾವು, ಡಬಲ್ ಕಲ್ಲು ಕೊಟ್ಟಷ್ಟು ಬಾಳಿಕೆ ಇರುತ್ತೆ. ಆಮೇಲೆ ಪ್ರೆಜರೆಲ್ಲ ತಂತಿ ಎಲ್ಲ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತೀವಿ. ಅವ್ರ ಕಸ್ಟಮರ್ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತೀವಿ. ಅದರಿಂದ ಅವ್ರಿಗೆ ಯಾವ ಥರ ಬೇಕೋ ಆ ಥರ ವರ್ಕ್ ಮಾಡಿಕೊಡ್ರಿ. ಅವ್ರಿಗೆ ತೃಪ್ತಿ ಆಗೋಷ್ಟು ಅವ್ರಿಗೆ ತೃಪ್ತಿ ಆಗಬೇಕು, ಈ ಥರ ಬಂದು ಕೆಲಸ ಮಾಡಿಕೊಟ್ಟ ಅಂತ. ಇವಾಗ ಸುಮ್ಮನೆ ಯಾವ ದುಡ್ಡು ತೊಗೊಂಡು ಹೆಂಗೆ ಬೇಕು ಹಂಗೆ ವರ್ಕ್ ಮಾಡಿಕೊಟ್ಬಿಟ್ಟು ಹೊಂಟೋಗಲ್ಲ. ಜಮೀನು ನಮ್ಮದು ಅಂತ ಖುದ್ದಾಗಿ ನಮ್ಮ ಜಮೀನಿಗೆ ನಾವು ಮಾಡ್ಕೊತಾ ಇದ್ದೀವಿ ಅಂತ ನಮ್ಗೆ ಹೆಂಗೆ ಬೇಕು ಹಂಗೆ ವರ್ಕ್ ನೀಟಾಗಿ ಮಾಡಿಕೊಂಡು ಅವ್ರಿಗೆ ಆಮೇಲೆ ಓನರ್ಗೆ ಕಾಲ್ ಮಾಡಿ, ಸರ್ ಬನ್ನಿ ನಿಮ್ಮ ವರ್ಕ್ ಮುಗ್ದೈತೆ ಅಂತ ಕಾಲ್ ಮಾಡಿ ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆಲ್ಲ ಇಷ್ಟ ಆಯಿತು ಅಂದಾಗ ಆಮೇಲೆ ನಮ್ಮ ಪೇಮೆಂಟ್ ಏನಿರುತ್ತೋ ಅದು ಸೆಟ್ಲ್ ಮಾಡ್ಕೋತೀವಿ. ಆಮೇಲೆ ನಾವು ಫಸ್ಟ್ ದಿನ ಬಂದಾಗ ವಿಸಿಟ್ ಮಾಡಿದಾಗ ಜಮೀನಿಗೆ ಅವ್ರ ಫುಲ್ಲು ಅವ್ರ ಗ್ರೌಂಡ್ ಎಷ್ಟೈತೆ ಅಂತ ಏನು ಎಲ್ಲ ತಿಳ್ಕೊಂಡು ಕಲ್ಲು ಎಷ್ಟು ಬೀಳುತ್ತೆ, ಆಮೇಲೆ ಅವ್ರ ಜಮೀನಿಗೆ ಯಾವ ಥರ ವರ್ಕ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ,
ತಂತಿ ಮಾಡ್ಬೇಕಾ ಮೆಶ್ ಮಾಡ್ಬೇಕಾ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರ ಹತ್ರ ಏನು ಬಜೆಟ್ ಐತೆ ಅಂತ ಅದನ್ನು ತಿಳ್ಕೊಂಡು ಅವ್ರಿಗೂ ಇವಾಗ ಸುಮಾರು ಜನ ನಮ್ಮ ಹತ್ರ 1 ಲಕ್ಷ ಐತೆ 2 ಲಕ್ಷ ಐತೆ ಮಾಡಿಸ್ಕೊಳಕ್ಕಾಗಲ್ಲ ಅಂತಾರೆ. ನಾವೆಲ್ಲ ಆ ಥರ ಮಾಡಲ್ಲ. ಅವ್ರ ಹತ್ರ ಎಷ್ಟಿರುತ್ತೋ ಅವ್ರ ಬಜೆಟ್ ಏನಿರುತ್ತೋ ಅದಕ್ಕೆ ತಕ್ಕನಾಗೆ ವರ್ಕ್ ಮಾಡಿಕೊಟ್ಟು ಅದು ಕ್ವಾಲಿಟಿ ವರ್ಕೇ ಮಾಡ್ಕೊಡ್ತೀನಿ. ಇವಾಗ ಅವರು 1 ಲಕ್ಷ ಕೊಟ್ಟರು ಅಂತ ಒಂಥರ ಕೆಲಸ ಮಾಡಲ್ಲ, ಇನ್ನು ಅವ್ರು 3 ಲಕ್ಷ ಕೊಟ್ಟವ್ರೆ ಅಂತ ಅವ್ರಿಗೆ ಒಂಥರ ಮಾಡಲ್ಲ. ಇವಾಗ ನಮ್ಮ ರೈತರದೆಲ್ಲ ಅವರು ಸಾಲ ಸೋಲ ಮಾಡಿರ್ತಾರೆ. ಒಂದು ಜಮೀನು ಅವ್ರಿಗೂ ಒಂದು ಭದ್ರತೆ ಮಾಡಿಕೊಂಡು ಏನಾದ್ರೂ ಅನುಕೂಲ ಮಾಡಿಕೊಂಡು ಬೆಳೆ ಬೆಳೆದು ಹಣನೂ ನೋಡ್ಬೋದಲ್ಲ ಅನ್ನೋ ಉದ್ದೇಶದಲ್ಲಿ ಇರ್ತಾರೆ ಎಲ್ಲರೂ. ಇವಾಗ ಅದಕ್ಕೋಸ್ಕರ ನಾವು ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್. ಇನ್ನೊಂದು ಇವಾಗ ಇವರು ಈ ಕಡೆ ಎಲ್ಲ ಖಾಲಿ ಐತೆ, ಖಾಲಿ ಇದ್ದಷ್ಟು ಕುರಿನೋ ದನನೋ ಇವಾಗ ಬೆಂಡೆಕಾಯಿ ಹಾಕೋರು ಅವರು, ಕುರಿನೇ ಆಗ್ಬೋದು ದನನೇ ಆಗ್ಬೋದು, ಒಂದು ಮನುಷ್ಯರೇ ಹೋಗ್ಬೋದು, ಕಳ್ತನ ಮಾಡ್ಕೊಂಡು ಬರ್ಬೋದು. ಇದ್ರಲ್ಲಿ ಹಂಗಾಗಲ್ಲ. ಇವಾಗ ತರಕಾರಿ ಎಲ್ಲ ಪ್ರತಿಯೊಂದು ಹಾಕೋರು ಇವರು. ಇದಕ್ಕೆ ಓನರ್ ಬಂದು ಗೇಟ್ ತೆಗೆದ್ರೇ ಇಲ್ಲಿ ಏನೇ ಬಂದು ಎತ್ಕೋಗ್ಬೋದು. ಇನ್ನೊಂದು ಇವಾಗ ಸೊಪ್ಪು ಹಾಕವ್ರೆ, ಆ ಕಡೆ ಮಾವು ಎಲ್ಲ ಹಾಕವ್ರೆ, ಪ್ರತಿಯೊಂದು ಹಣ್ಣಿನ ಗಿಡನೂ ಹಾಕವ್ರೆ. ಈ ಥರದಲ್ಲಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ನಮ್ಮ ರೈತರಿಗೂ ಹೆಚ್ಚು ಇಳುವರಿನೂ ಬರುತ್ತೆ, ಹೆಚ್ಚು ಲಾಭನೂ ಬರುತ್ತೆ. ಈ ಥರದಲ್ಲಿ ವರ್ಕ್ ಮಾಡಿಕೊಂಡು ಅವರು ಹೆಚ್ಚು ಹಣನೂ ಸಂಪಾದನೆ ಮಾಡ್ಬೋದು. ಇನ್ನೊಂದು ಅವ್ರ ಭೂಮಿನೂ ಭದ್ರತೆ ಮಾಡ್ಕೋಬೋದು. ಇವಾಗ ಆ ಕಡೆಯವ್ರು ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೊಂದು 10-15 ವರ್ಷ ಹೋದರೆ 1 ಕುಂಟೆ 10 ಲಕ್ಷನೂ ಆಗುತ್ತೆ, 15 ಲಕ್ಷನೂ ಆಗುತ್ತೆ. ಇವಾಗ ರೋಡ್ ಸೈಡಲ್ಲಿ ಇರೋದು ಇವ್ರದ್ದು 4 ಲಕ್ಷ ಕುಂಟೆ ಕೇಳ್ತಾಯಿದ್ರು. ಇವಾಗ ಫೆನ್ಸಿಂಗ್ ಹಾಕಿದ್ಮೇಲೆ 5.5 ಲಕ್ಷ ಹೇಳ್ತಾರೆ 1 ಕುಂಟೆನ. ಆ ಥರದಲ್ಲಿ ನಿಮ್ಮ ಜಮೀನಿಗೆ ನೀವು ಭದ್ರತೆ ಮಾಡಿಕೊಂಡ್ರೆ ಯಾವಾಗಿದ್ರೂ ಹಣನೇ ನಿಮ್ಮ ಜಮೀನಿಗೆ. ನಿಮ್ಮ ಜಮೀನು ಬೆಲೆನ ನೀವೇ ಹೆಚ್ಚಿಸ್ಕೋಬೋದು. ಒಂದು ಸತಿ ಫೆನ್ಸಿಂಗ್ ಬಿತ್ತು ಅಂದರೆ ನಿಮ್ಮ ಜಮೀನಿಗೆ 1 to ಡಬಲ್ ಅಮೌಂಟ್ ಬರುತ್ತೆ. ಅದರಿಂದ ನೀವು ಹೆಚ್ಚು ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೊಳ್ಳಿ. ಆಮೇಲೆ ಯಾರು ವರ್ಕ್ ನೀಟಾಗಿ ಮಾಡ್ತಾರೋ ಕೇಳಿ. ಆಮೇಲೆ ಇವಾಗ ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ, ಅವ್ರ ನಂಬರ್ ಕೊಡಿ ಅಂತ ಅವ್ರ ಹತ್ರ ಮಾತಾಡ್ಬೋದು ನೀವು. ಇವ್ರು ಹೆಂಗೆ ಮಾಡ್ತಾರೆ, ಅಮೌಂಟ್ ಕೊಟ್ಟರೆ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಕೆಲಸ ಮಾಡಲ್ವಾ ಅಂತ ತಿಳ್ಕೊಂಡು ಆಮೇಲೆ ನನಗೆ ಕೆಲಸ ಕೊಡಿ. ಇಲ್ಲಾಂದರೆ ನಾನು ವರ್ಕು ಎಲ್ಲಿ ಮಾಡಿದ್ದೀನಿ ಅಲ್ಲಿ ಹೋಗಿ ವರ್ಕ್ ನೋಡಿ ನಿಮ್ಗೆ ಇಷ್ಟ ಆಯಿತಾ ಅವಾಗ ಕೆಲಸ ಕೊಡಿ. ನೀವು ಯಾವ ಥರ ಹೇಳ್ತಾರೋ ಆ ಥರದ ವರ್ಕ್ ಮಾಡಿಕೊಡ್ತೀನಿ. ಆಮೇಲೆ ಇನ್ನೊಂದು ಕಲ್ಲು ಬಂದಾಗ ಕಲ್ಲು ತೋರಿಸ್ತೀನಿ, ತಂತಿ ಬಂದಾಗ ತಂತಿ ತೋರಿಸ್ತೀನಿ, ಮೆಸ್ ಬಂದಾಗ ಮೆಸ್ ತೋರಿಸ್ತೀನಿ. ನೀವು ಏನು ಕೇಳ್ತೀರೋ ಅದು ಪ್ರತಿಯೊಂದು ತೋರಿಸಿ ಆಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸರ್. ಇನ್ನೊಂದು ನಮ್ಮ ಹತ್ರ 7 ಅಡಿ ಕಲ್ಲು 6 ಲೇಯರ್ ತಂತಿ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆ ಆಗೋದು, ಪ್ರತಿಯೊಂದು ಹಳ್ಳಿನೂ ಆಗ್ಬೋದು, ಎಲ್ಲೇ ಆಗಲಿ ಬರೀ 750 ರೂಪಾಯಿಗೆ ಮಾಡ್ಕೊಡ್ತೀನಿ. ಆಮೇಲೆ ಮೆಶ್ ಬಂದು ನನ್ನ ಹತ್ರ 7 ಅಡಿ ಕಲ್ಲು ಬರುತ್ತೆ, 3 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14. ಮೆಶ್ ಬಂದು ಡ್ಯುಯಲ್ ಸ್ಟ್ರಾಂಗ್ ಮೆಶ್ 12 ಗೇಜು. ಕಲ್ಲಿಂದ ಕಲ್ಲಿಗೆ 1100 ರೂಪಾಯಿಗೆ ಹಾಕ್ಕೊಡ್ತಾ ಇದ್ದೀನಿ ಸರ್ ನಾನು. ಯಾರು ಇವಾಗ 1100 ರೂಪಾಯಿಗೆ ಮಾಡೋಕ್ಕೆ ಆಗಲ್ಲ ಅಂತಾರೆ. ಮಾಡೋಕ್ಕಾಗಲ್ಲ ಅನ್ನೋರು ರೈತರು ತಾವು ಲಕ್ಷ ದುಡ್ಡು ಎತ್ಕೊಳ್ತಾ ಇರ್ತಾರೆ. 6 ಅಡಿ ಕಲ್ಲು ಬರುತ್ತೆ, 7 ಅಡಿ ಕಲ್ಲು ಬರುತ್ತೆ, 8 ಅಡಿ 9 ಅಡಿ 10 ಅಡಿ ಕಲ್ಲು ಗಂಟು ಸಿಗುತ್ತೆ. ನೀವು ಯಾವ ಥರ ಕಲ್ಲು ಕೇಳ್ತೀರೋ ಆ ಥರದಲ್ಲಿ ಕಲ್ಲು ಹಾಕ್ಕೊಡ್ತೀನಿ, ಯಾವ ಥರ ಮೆಸ್ ಕೇಳ್ತೀರೋ ಆ ಥರದಲ್ಲಿ ಮೆಸ್ ಹಾಕ್ಕೊಡ್ತೀನಿ. ಬೆಸ್ಟು ಕ್ವಾಲಿಟಿಯಾಗಿ ವರ್ಕ್ ಮಾಡ್ಕೊಡ್ತೀನಿ ನಾನು. ಇವಾಗ 750 ರೂಪಾಯಿಗೆ ಮಾಡೋಕ್ಕಾಗಲ್ಲ ಅಂತಾರೆ ಸುಮಾರು ಜನ. ನಾನು 750 ರೂಪಾಯಿಗೆ ಮಾಡ್ಕೊಡ್ತೀನಿ. ಅವ್ರು ಏನು ಮೆಟೀರಿಯಲ್ ಹಾಕ್ತಾರೋ ಅದಕ್ಕಿಂತ ಚೆನ್ನಾಗಿರೋ ಮೆಟೀರಿಯಲ್ ಹಾಕ್ಕೊಡ್ತೀನಿ. ಆಮೇಲೆ 10 ವರ್ಷ ಗ್ಯಾರಂಟಿ ಇರುತ್ತೆ ಕಂಪ್ನಿಯಿಂದಾನೆ. ಟಾಟಾ ತಂತಿನೇ ಆಗ್ಬೋದು, ಟಾಟಾ ಮೆಸ್ಸೇ ಆಗ್ಬೋದು, ಏನೇ ಹಾಕ್ಸ್ಕೊಂಡ್ರು 10 ವರ್ಷ ಗ್ಯಾರಂಟಿ ಇರುತ್ತೆ, ರೀಪ್ಲೇಸ್ಮೆಂಟ್ ಇರುತ್ತೆ. ನೀವು ಎಷ್ಟು ಬೇಗ ನಿಮ್ಮ ಜಮೀನು ತೋರಿಸಿ ನಮಗೆ ಎಷ್ಟು ಬೇಗ ವರ್ಕ್ ಮುಗಿಸಿ ಅಂತೀರೋ ಅಷ್ಟೇ ಜಲ್ದಿ ವರ್ಕ್ ಮುಗಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ನೀವು ಬೇಗ ಮಾಡಿಬಿಡ್ಬೇಕು ಅಂದ್ಬಿಟ್ಟು ನಾವು ಬೇಗ ಬಂದು ಹೆಂಗೆ ಬೇಕು ಹಂಗೆ ಮಾಡಲ್ಲ. ನನಗೆ ತೃಪ್ತಿ ಆಗ್ಬೇಕು. ಇವಾಗ 2 ದಿನ ಆಗೋದು 2.5 ದಿನ ಮಾಡಿಬಿಟ್ಟು ವರ್ಕಲ್ಲಿ ನೀಟಾಗಿ ಇವಾಗ ನಮ್ಮ ರೈಟ್ರು ಅಂತ ಒಬ್ರು ಇರ್ತಾರೆ, ನಮ್ಮ ಹುಡುಗರ ಜೊತೆನೇ ಅವ್ರ ಜೊತೆಲಿ ಇರಿಸಿ ವರ್ಕ್ಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ಯಾವ ಥರ ವರ್ಕ್ ಬಂದೈತೆ ಏನು ಅಂತೆಲ್ಲ ನಾವು 2 ಅವರ್ 3 ಅವರ್ಗೆ ಒಂದೊಂದು ಸತಿ ಕಾಲ್ ಮಾಡಿಕೊಂಡು ವರ್ಕ್ ಬಗ್ಗೆ ಎಲ್ಲ ಓನರ್ಗೂ ತಿಳಿಸ್ತಾ ಇರಿ, ಯಾವ ಥರ ವರ್ಕ್ ಆಗೈತೆ ಏನಾಗೈತೆ ಇವತ್ತು ಅಂತ ಎಲ್ಲ ಹೇಳಿ ಇದು ಮಾಡ್ತೀವಿ. ನಮ್ಮ ಲೇಬರ್ ಇವಾಗ ಯಾರೋ ಬಂದವ್ರೆ ಅವ್ರಿಗೆ ದುಡ್ಡು ಕೊಟ್ಟವ್ರೆ ಈಸ್ಕೊಂಡು ಹೊಂಟೋಗೋದು ಅನ್ನೋ ಲೆಕ್ಕ ಇಲ್ಲ. ನಮ್ಮ ಲೇಬರು ಅವ್ರ ಜಮೀನು ಅನ್ನೋ ಉದ್ದೇಶದಲ್ಲಿ ತಿಳ್ಕೊಂಡು ವರ್ಕ್ ಮಾಡೋದು ಸರ್. ಇದನ್ನು ಸಂಪರ್ಕಿಸಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಎನಿವನ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಮಾಡಿಕೊಡ್ತೀನಿ. ಆಮೇಲೆ ಆಂಧ್ರ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಪ್ರತಿಯೊಂದು ಜಾಗದಲ್ಲಿ ಬಂದು ಮಾಡಿಕೊಡ್ತೀನಿ. ಎಲ್ಲೇ ಆಗಲಿ ಕಾಲ್ ಮಾಡಿ, ಒಂದು ಸರ್ತಿ ಕಾಲ್ ಮಾಡಿ ನೋಡಿ. ಅತಿ ಕಮ್ಮಿ ಬೆಲೆಯಲ್ಲಿ ಬೆಸ್ಟ್ ಕ್ವಾಲಿಟಿಯಾಗಿ ವರ್ಕ್ ಮಾಡಿಕೊಡ್ತೀನಿ ನಿಮಗೆ.